ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನನ್ನ ಕಸಿನ್ ಮದುವೆಗಂತ ಊರಿಗೆ ಹೋಗಿದ್ದೆ ಆಯಿತಾ. ಸೊ ನೈಟ್ ಹೋದೆ, ಸ್ಯಾಟರ್ಡೆ ನೈಟು. ಬೆಳಗ್ಗೆ ಎದ್ದು ನೋಡುವಾಗ ಈ ಥರ ಇತ್ತು ಆ್ಯಕ್ಚುಲಿ ಕ್ಲೈಮೇಟ್. ಎಷ್ಟು ಚೆನ್ನಾಗಿದೆ ನೋಡಿ ಮಾರೆ. ಈ ಸೆಕೆಯಲ್ಲಿ ಮಂಗಳೂರಲ್ಲಿ ಉಸಿರಾಡೋಕ್ಕೆ ಸಮೇತ ಬಿಸಿ ಗಾಳಿ ಬರ್ತದೆ. ಅಂಥದ್ರಲ್ಲಿ ನಮ್ಮೂರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ಆ್ಯಕ್ಚುಲಿ ನನಗೇ ಐ ಫೀಲ್ ವೆರಿ ಗುಡ್. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಏನು ಹೇಳ್ತಾರೆ, ಆ ಮಂಜು ಕವಿತಾ ವಾತಾವರಣ ನೋಡಿ ನನಗೆ ಮನಸ್ಸಿಗೆ ತುಂಬ ತೃಪ್ತಿ ಆಗಿಬಿಡ್ತು. ನಮ್ಮ ಮನೆಯಲ್ಲಿ ಉಂಟಲ್ಲ, ಅಂದರೆ ಇಲ್ಲಿ ಮಂಗಳೂರಲ್ಲಿರುವ ಮನೆಯಲ್ಲಿ ಫುಲ್ ಸೆಕೆ ಅಂದರೆ ನೈಟ್ ನಿದ್ದೆ ಸಹ ಬರೋದಿಲ್ಲ, ಅಷ್ಟು ಸೆಕೆ ಇದೆ. ಸೊ ನೋಡಿ ಹಳ್ಳಿ ಜೀವನ ಹೆಂಗಿರ್ತದೆ ಅಂಥೇಳಿ. ಆ್ಯಂಡ್ ಆಲ್ಸೋ ನಮ್ಮ ಮಲೆನಾಡು, ಸುಮ್ಮನೆ ಹೇಳಲ್ಲ ಮಲೆನಾಡು ಅಂಥೇಳಿ, ತುಂಬ ಚೆನ್ನಾಗಿದೆ. ಬಟ್ ಮಧ್ಯಾಹ್ನ ಸೆಕೆ ಇದೆ ಅಫ್ಕೋರ್ಸ್. ಸಂಜೆ ಆ್ಯಂಡ್ ಮಾರ್ನಿಂಗ್ ಈ ಕ್ಲೈಮೇಟ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ವೀಡಿಯೋ ಮಾಡಬೇಕಂತೇಳಿ ವೀಡಿಯೋ ಮಾಡಿದೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಮನೆಗೆ ಹೋದಾಗ ಇಲ್ಲೆಲ್ಲ ಮೇಲ್ಗಡೆ ಇದು ಹಾಕಿದ್ದೇವೆ ನೋಡಿ, ಹೂವಿದು ಬುಟ್ಟಿ. ಸೊ ಅದನ್ನೆಲ್ಲ ಹಾಕಿ ಬಂದಿದ್ವಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಇದು ಆ್ಯಕ್ಚುಲಿ ನನಗೆ ಒಂದು ಪೇಷಂಟ್, ನಾನು ಕ್ರಾಫರ್ಡ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವಾಗ ಒಂದು ಪೇಷಂಟ್ ನನಗೆ ಗಿಡನ ತಂದುಕೊಟ್ಟಿದ್ರು, ನನಗೆ ಮತ್ತು ಇನ್ನೊಂದು ಮೇಡಮ್ಗೆ. ಸೊ ನಾನು ತೊಗೊಬಂದು ಮನೇಲಿ ಹಾಕಿದ್ದೆ. ಅದು ಫುಲ್ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಫುಲ್ ಅಂದರೆ ಫುಲ್ ಸ್ಪ್ರೆಡ್ ಆಗಿ ಬೆಳೆದಿತ್ತು. ಒಂದೇ ಒಂದು ಪೀಸ್ ತೊಗೊಂಬಂದು ಹಾಕಿದ್ದು. ಸೊ ಇಷ್ಟು ವರ್ಷ, ಒಂದು 6 ವರ್ಷ ಆಯಿತು ನಾನು ಹಾಸ್ಪಿಟಲ್ ಬಿಟ್ಟು. ಸ್ಟಿಲ್ ಅದು ಹಾಗೆಯೇ ಚೆನ್ನಾಗಿತ್ತು. ಅದನ್ನೇ ತೆಗೆದು ಚೆಂದ ಹರಳುತ್ತೆ, ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿಬಿಟ್ಟು ನಾವು ಅದನ್ನ ಫ್ರಂಟಿಗೆ ಹಾಕಿದ್ದು. ಫ್ಲವರ್, ಚಿಕ್ಕ ಚಿಕ್ಕ ಫ್ಲವರ್ ಇದು ಬರ್ತದೆ. ಇದು ಮಾರ್ನಿಂಗ್ ಅಲ್ವಾ, ಅದಕ್ಕೆ ಅದು ಹರಳಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಈ ಕ್ಲೈಮೇಟ್ ನೋಡಿ ನನಗೆ ಈ ಮಂಗಳೂರು ಬೇಡ, ಏನು ಬೇಡ, ಈ ಸಮ್ಮರಲ್ಲಿ ಇಲ್ಲೇ ಇದ್ಬೇಡ ಆ ಸೆಕೆಗೆ ಅಂತೇಳಿ ಅನ್ನಿಸ್ಬಿಡ್ತು. ಆ್ಯಂಡ್ ಸ್ಕಿನ್ನಲ್ಲಿ ಬಂದರೆ ಫುಲ್ ಇರಿಟೇಷನ್ ಆಗ್ತಾಯಿರುತ್ತೆ. ಇಲ್ಲಿ ಮನೇಲಿ ಒಂದು 2-3 ಡೇಸ್ ಇದ್ವಿ. ಎಷ್ಟು ಚೆನ್ನಾಗಿ ಅನಿಸ್ತು ಸ್ಕಿನ್ ಎಲ್ಲ ಅಂತ ಹೇಳಿದರೆ, ಇಟ್ಸ್ ವೆರಿ ವಂಡರ್ಫುಲ್. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಸೊ ಸಕಲೇಶಪುರ, ಚಿಕ್ಕಮಂಗ್ಳೂರಲ್ಲಿರೋರು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ, ಈ ಥರ ಗಾಳಿನ ಪಡ್ಕೊಂಡು ಈ ಥರ ಕ್ಲೈಮೇಟಲ್ಲಿ ಬದುಕಲಿಕ್ಕೆ. ಚೆಂದ ಉಂಟಲ್ಲ. ಸೊ ಹಾಗೆ ನಿಮ್ಮೂರಲ್ಲೆಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಸೆಕೆ ಇದೆಯಾ ಅಥವಾ ಪರವಾಗಿಲ್ಲ ಮೇಡಮ್ ಅಂತ ಅನಿಸುತ್ತಾ, ಅಥವಾ ಕೂಲ್ ಇದೆ ಮೇಡಮ್ ಅಂತ ಅನಿಸುತ್ತಾ, ಹೆಂಗೆ ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ಆಯಿತಾ. ನೋಡಿ ಈ ಥರದ್ದು ಫ್ಲವರ್ ಬುಟ್ಟಿ, ಅದಕ್ಕೆ ಫಿಲ್ ಮಾಡಿಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಮಣ್ಣಿಗೆ ಗೊಬ್ಬರನ ಮಿಕ್ಸ್ ಮಾಡಿಬಿಟ್ಟು ಹಾಕಿಡ್ಬೇಕು. ಅವಾಗ ಚೆಂದ ಬರ್ತದೆ ಹೂವಿನ ಗಿಡಗಳು. ನೀರು ಹಾಕಬೇಕು ಮಾತ್ರ. ಅದು ಪೈಪ್ ಇಟ್ಟಿದ್ದಾರೆ ನೋಡಿ, ದಿನ ನೀರು ಹಾಕಿದ್ರೆ ಚೆಂದ ಬರ್ತದೆ. ಮತ್ತು ಇದೆಲ್ಲ ಹಾಕಿಬಿಟ್ಟು, ಇದು ಸೇವಂತಿಗೆ ಬರ್ತದೆ, ಚಿಕ್ಕ ಚಿಕ್ಕ ವೈಟ್ ಕಲರದು ಮತ್ತು ಹಳದಿ ಕಲರ್ ಇದು. ಸೊ ಅದೆಲ್ಲ ಬರ್ತದೆ ಅದರಲ್ಲಿ, ಸೇವಂತಿಗೆ ಗಿಡ. ಆ್ಯಂಡ್ ಅದು ಕೂಡ ಸೇವಂತಿಗೆ, ಅದು ಬೇರೆ ಕಲರ್ ಕಾಣ್ತದೆ ಅಂತ. ಅದು ಶೋಕಿಸಿದ ಹೂ ಏನು ಸಮಥಿಂಗ್ ವೈಟ್ ಕಲರ್ ಫ್ಲವರ್ಸ್ ಬಿಡ್ತಾರೆ ಚಿಕ್ಕ ಚಿಕ್ಕದು, ಆ ಥರದ್ದು. ಸೊ ಇದನ್ನು ನಾವು ಲಾಸ್ಟ್ ಟೈಮ್ ಜಾತ್ರೆಗೆ ಹೋದಾಗ ಅದು ತುಂಬ ಬುಟ್ಟಿ ತೊಗೊಂಡ್ಬರ್ಬೇಕಂತ ಹೇಳಿ ತೊಗೊಂಬಂದು ಇದನ್ನು ಹಾಕಿದ್ದು. ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ಹಾಕಿದ್ದು, ಫೆಬ್ರವರಿ ಎಂಡಲ್ಲಿ. ಇದು ಯಾವ ತಿಂಗಳು? ಏಪ್ರಿಲ್ ತಿಂಗಳಿಗೆ ಎಷ್ಟು ಚೆಂದ ಬಂದಿದೆ ನೋಡಿ. ಮಣ್ಣು, ಈ ಮಣ್ಣಲ್ಲಿ ಏನು ಹಾಕಿದರೂ ಸಹ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಗೊಬ್ಬರ ಮಿಕ್ಸ್ ಮಾಡಬೇಕು. ಗೊಬ್ಬರ ಇಸ್ ಮೇನ್. ದಿನ ನೀರು ಹಾಕ್ತಾ ಇರಬೇಕು. ಚೆನ್ನಾಗಿ ಉಂಟಲ್ಲ. ಹಾಗೆ ನಮ್ಮ ಊರಿದ ವಾತಾವರಣ ನೋಡಿ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೇಲಿ ಕೂಡ ಒಂದು ಒಳ್ಳೆ ಪ್ಲೇಸ್ ಇದೆ ಅಜ್ಜಿ ಊರಲ್ಲಿ. ಅದನ್ನು ಕೂಡ ನಾನು ಲಾಗ್ ಮಾಡಬೇಕಂತಿದ್ದೆ. ಬಟ್ ನಾನು ಹೋದ ಟೈಮಿಂಗ್ಸಿಗೆ ಅಲ್ಲಿ ಕೆಲಸಗಳು ಅದಿದ್ದು ಇದ್ದ ಕಾರಣ ನನಗೆ ಆ ವಿಡಿಯೋನ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ನಾನು ಅಲ್ಲಿಗೆ ಹೋದಾಗ ನಾನು ಖಂಡಿತ ಮಾಡಿ ತೋರಿಸ್ತೇನೆ. ಇಟ್ಸ್ ಆಲ್ಸೋ ವೆರಿ ವಂಡರ್ಫುಲ್ ಪ್ಲೇಸ್. ಹೇಗಿದೆ ಅಂಥೇಳಿ ತೋರಿಸ್ತೇನೆ ನಿಮಗೆ. ಮೂವಿ ಶೂಟಿಂಗ್ಸ್, ಸೀರಿಯಲ್ಸ್ ಆ್ಯಂಡ್ ಜಾಸ್ತಿ ಸಾಂಗ್ಸ್ ಎಲ್ಲ ಶೂಟ್ ಆಗಿದೆ. 90s ಸಾಂಗ್ಸ್ ಎಲ್ಲ ತುಂಬ ಶೂಟ್ ಆಗಿದೆ. ಇದು ನೋಡಿ, ನಾನು ಹೂನ ಹೊರಗಡೆ ಇಟ್ಟಿದ್ದೆ ಚೆನ್ನಾಗಿದಾಗಲಿ ಅಂತ ಹೇಳಿಬಿಟ್ಟು, ಇಬ್ಬನಿ ಬೀಳಲಿ ಅಂಥೇಳಿ ಅದ್ರ ಮೇಲ್ಗಡೆ. ಸೊ ಚೆಂದ ಇಬ್ಬನಿ ಬಿದ್ದು ಫುಲ್ ಫ್ರೆಶ್ ಆಗಿದೆ. ನಾನು ಹಿಂದಿನ ದಿನ ನೈಟ್ ತೊಗೊಂಡೋಗಿದ್ದು, ನೈಟ್ ಅಲ್ಲ ಮಧ್ಯಾಹ್ನ ತೊಗೊಂಡೋಗಿದ್ದು. ಆ್ಯಕ್ಚುಲಿ ನಾನು ಊರಿಗೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ತೊಗೊಂಡೋಗ್ಬೇಕು. ಸೊ ಮಧ್ಯಾಹ್ನ ತೊಗೊಂಡೋಗಿ ನೈಟ್ ಇಟ್ಟು ಮಾರ್ನಿಂಗಿಗೆ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಅಂತ ಹೇಳಿದರೆ, ಎಷ್ಟು ಫ್ರೆಶ್ ಆಗಿತ್ತು. ಇದಾಗಿತ್ತು ನನ್ನೆಲ್ಲ. ಬೈ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.